ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋದಲ್ಲಿ ಇಬ್ಬರು ಸೊಸೆಯಂದಿರು ಅತ್ತೆಗೆ ಹೇಗೆಲ್ಲ ಕಾಟ ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಅತ್ತೆ, ಬೆಳಗ್ಗೆ ಎದ್ದು ಬಂದು ಇಲ್ಲಿ ಕೂತ್ಕೊಬಿಟ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಯಾಕಮ್ಮ, ನೀವಿಬ್ಬರು ಇದ್ದೀರಲ್ಲ ಮನೆ ಕೆಲಸ ಮಾಡೋಕ್ಕೆ, ನಾನು ಯಾಕೆ? ನನಗೆ ಸ್ವಲ್ಪ ಸೊಂಟ ನೋವು, ಕೈಕಾಲು ನೋವು ಇದೆಯಮ್ಮ. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಇವತ್ತಾದರೂ ಒಂದಿನ ನೀವೇ ಕೆಲಸ ಮಾಡ್ಕೊಳ್ಳಿ. ಏನು, ನಾವು ಮನೆ ಕೆಲಸ ಮಾಡಬೇಕಾ? ನಾವೇನು ಮನೆ ಕೆಲಸದವ್ರಾ? ನೀನಿದೆಯಲ್ಲ ಮನೆ ಕೆಲಸದವಳು, ನೀನಿರಬೇಕಾದ್ರೆ ನಾವ್ಯಾಕೆ ಕೆಲಸ ಮಾಡಬೇಕು? ದಿನಾನು ನಾನೇ ಅಲ್ವೇ ನಮ್ಮ ಕೆಲಸ ಮಾಡೋದು. ಇವತ್ತೊಂದಿನ ಯಾಕೋ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀಯ? ಇವತ್ತೊಂದಿನ ಇಬ್ಬರು ಕೆಲಸ ಮಾಡ್ಕೊಳ್ರಮ್ಮ. ನಿಜವಾಗ್ಲೂ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಹೇಳ್ದಷ್ಟು ಕೆಲಸ ಮಾಡ್ತೀಯ ಮಾಡಲ್ಲ. ಸುಮ್ಮನೆ ನಿನ್ನ ಮಾತುಗಳೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಹಾಂ, ಬಂದು ಪಾತ್ರೆಗಳೆಲ್ಲ ತೊಳೆದಿಟ್ಟು ಅಡುಗೆ ಮಾಡಿಕೊಡು ನಡಿ. ಸರಿ ಸರಿ, ನಡಿ ನಡಿ. ಪಾತ್ರೆಗಳಿದ್ದಾವೆ, ಬೇಗ ಬೇಗ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಆಮೇಲೆ ನಮಗೆ ತುಂಬ ಹೊಟ್ಟೆ ಹಸಿತಾ ಇದೆ. ರುಚಿ ರುಚಿಯಾಗಿ ಅಡುಗೆ ಮಾಡಾಕು. ನೋಡ್ದ ಸಂಗೀತ, ನಮ್ಮ ಅತ್ತೆನ ಹೇಗೆ ಇರ್ತಿದ್ದಲ್ಲಿ ಇಟ್ಕೊಂಡಿದ್ದೀವಿ ಅಂತ? ಹೇಳಿದ ಮಾತು ಕೇಳಿಕೊಂಡು ಹೀಗಿದ್ದರೆ ಮನೇಲಿ ಇರಿಸ್ಕೊತೀನಿ, ಇಲ್ಲ ಅಂದರೆ ಇವತ್ತೇ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಹ್ಞೂ, ಮತ್ತೆ ನಾವು ಯಾರು ಹೇಳು? ಸಂಗೀತ ವರ್ಸಸ್ ಗೀತಾ. ಸಂಗೀತ ನಮ್ಮ ಮಾತು ಕೇಳಲೇಬೇಕು, ಇಲ್ಲ ಅಂತಂದರೆ ಈ ಮುದುಕಿಗೆ ಉಳಿಗಾಲನೇ ಇಲ್ಲ ಈ ಮನೆಯಲ್ಲಿ. ಸರಿ ಸರಿ, ಇಷ್ಟೇ ಅಲ್ಲ, ಕೆಲಸ ಇನ್ನೂ ಇದೆ. ಬೇಗ ಬಂದು ಮನೆ ಒರೆಸ್ಬೇಕು. ಹಾಂ, ತುಂಬ ಧೂಳಾಗ್ಬಿಟ್ಟಿದೆ ಮನೆ ಎಲ್ಲ ಮನೆ ಒರೆಸಿ ಅಡುಗೆ ಮಾಡಬೇಕು. ಬೇಗ ಬೇಗ ಪಾತ್ರೆ ತೊಳಿ. ಎಷ್ಟೊತ್ತು ಅಂತ ತೊಳಿತೀಯ? ನಿಮ್ಗೆ ಅಯ್ಯೋ ಅನ್ಸಲ್ವೇ ಅಂದರೆ ಯಾಕೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದೀರಾ? ಹಾಂ, ನೀವು ಹೊಸ್ದಾಗಿ ಮದುವೆ ಆಗಿ ಬಂದಾಗ ಇಬ್ಬರನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡೆ. ಇವಾಗ ಯಾಕೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದೀರಾ ನೀವು? ಹಲೋ, ಸಾಕು ಸಾಕು ನೀನು ಈ ಡ್ರಾಮಾ ಎಲ್ಲನೂ. ಹಾಂ, ಏನು ಚೆನ್ನಾಗಿ ನೋಡ್ಕೊಂಡಿದ್ದೀಯ. ಸರಿ ಸರಿ, ಬೇಗ ಬಂದು ಮನೆ ಒರೆಸು ಬಾ. ಅಯ್ಯೋ ದೇವ್ರೆ, ನನ್ನ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಸಾಕಿದೆ, ಆದರೆ ಇವತ್ತು ಈ ಥರ ಪರಿಸ್ಥಿತಿ ಬಂದಿದೆ. ಯಾವ ತಾಯಿಗೂ ಇಂಥ ಕಷ್ಟ ಬೇಡ. ನೆಲನ ಹೇಗೆ ಒರೆಸ್ಬೇಕು ಅಂತಂದರೆ ಕನ್ನಡಿ ಹಾಗೆ ಫಳಫಳ ಅಂತ ಹೊಳಿಬೇಕು, ಇಲ್ಲ ಅಂತಂದರೆ ಗ್ರಹಚಾರ ಬಿಡಿಸ್ತೀವಿ. ಗೊತ್ತಲ್ಲ ನಮ್ಮ ಬುದ್ಧಿ ಏನು ಅಂತ. ಅಯ್ಯೋ, ನನ್ನ ಕೈಲಿ ಮನೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೂ ಇಷ್ಟೆಲ್ಲ ಕೆಲಸ ಮಾಡಿಸ್ತೀರಲ್ಲಮ್ಮ. ನಿಮ್ಗೊಂಚೂರಾದರೂ ಮನುಷ್ಯತ್ವ ಏನಾದರೂ ಇದೆಯಾ? ಹೇಯ್, ಒರೆಸೆ ಸರಿಯಾಗಿ, ನೆಲನ ನೀಟಾಗಿ ಒರೆಸೆ. ಅಯ್ಯೋ, ಯಾಕಮ್ಮ ಬಕೆಟನ್ನು ಯಾಕಮ್ಮ ಒದ್ದೆ? ನೀರೆಲ್ಲ ಚೆಲ್ಲೋಯ್ತಲ್ಲಮ್ಮ, ಮನೆಯೆಲ್ಲ ಒರೆಸಿದ್ನಲ್ಲಮ್ಮ, ಯಾಕಮ್ಮ ಒದ್ದಿದ್ದು? ಏಯ್, ನನ್ನ ಮನೆ ನನ್ನಿಷ್ಟ, ನೀನು ಯಾರು ಅವೆಲ್ಲ ಕೇಳೋಕ್ಕೆ? ನಾನು ಏನಾದರೂ ಮಾಡ್ತೀನಿ. ಮನೆಯೆಲ್ಲ ನೀಟಾಗಿ ಒರೆಸಿರ್ಬೇಕಷ್ಟೇ. ಸರಿ ತಗೋ, ಈ ತರಕಾರಿನೆಲ್ಲ ಹಚ್ಬಿಟ್ಟು ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಂಡು ತಗೊಂಡು ಬಾ. ನಮಗೆ ಹೊರಗಡೆ ಕೆಲಸ ಇದೆ, ಸ್ವಲ್ಪ ಹೋಗ್ಬಿಟ್ಟು ಬರ್ತೀವಿ. ಅಷ್ಟರಲ್ಲಿ ಅಡುಗೆ ಮಾಡಿಟ್ಟಿರು. ಏನ್ರಪ್ಪ ಬಂದ್ರಾ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ನಾನು. ಏನಮ್ಮ ಅದು? ಅದು ನಿಮ್ಮ ಹೆಂಡ್ತಿರಿಗೆ ಸ್ವಲ್ಪ ಬುದ್ಧಿ ಹೇಳ್ರಪ್ಪ. ನನ್ನ ಹತ್ರ ತುಂಬ ಕೆಲಸ ಮಾಡಿಸ್ತಾರೆ ಮನೆಯಲ್ಲೆಲ್ಲನೂ. ನನ್ನ ಕೈಲಿ ಆಗೋದಿಲ್ಲ ಅಂತಂದ್ರೂ ಬಟ್ಟೆ ಹೋಗಿ ಪಾತ್ರೆ ತೊಳಿ ಅಂತೆಲ್ಲ ಕೆಲಸನೂ ಮಾಡಿಸ್ತಾರಪ್ಪ. ಅಮ್ಮ, ನಿಂದು ಯಾವಾಗಲೂ ಇದೇ ಆಯಿತು. ಅವರಿಬ್ಬರ ಮೇಲೆ ಚಾಡಿ ಹೇಳೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ ನಿನಗೆ? ಅಲ್ಲ, ನಿನಗೂ ವಯಸ್ಸಾಗಿದೆ. ವಯಸ್ಸಾಗಿರೋ ಕಾಲದಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರಬೇಕು. ಕೆಲಸ ಮಾಡ್ಕೊಂಡಿದ್ರೇ ಆರೋಗ್ಯವಾಗಿರೋದು. ಅವರು ಈಗಿನ ಕಾಲದವರು ಸ್ವಲ್ಪ ಕೆಲಸಗಳೆಲ್ಲ ಮಾಡಲ್ಲ ಮನೆಯಲ್ಲಿ. ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಲ್ಲ, ಅವಾಗಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ಯಾ, ಈಗಲೂ ಕೆಲಸ ಮಾಡು, ಅದರಲ್ಲಿ ತಪ್ಪೇನಿದೆ? ಅಲ್ಲ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಿಂದು ತಪ್ಪೇನಿಲ್ವಲ್ಲ. ಮನೆ ಕೆಲಸ ತಾನೇ ಮಾಡ್ತಾ ಇರೋದು, ಹೊರಗಡೆ ಕೆಲಸ ಎಲ್ಲ ಏನು ಮಾಡಲ್ವಲ್ಲ ನೀನು. ಹೌದು ಅಮ್ಮ, ನಾನು ನೋಡ್ತಾ ಇದ್ದೀನಿ. ನಿಂದು ತುಂಬ ಅತಿ ಆಯಿತು. ಬರೀ ಅವರಿಬ್ಬರ ಬಗ್ಗೆ ಚಾಡಿ ಹೇಳೋದು ಬಿಟ್ಟರೆ ಬೇರೆ ಏನು ಕೆಲಸನೇ ಇಲ್ವಾ ನಿನಗೆ? ಸರಿ ಕಣ್ರಪ್ಪ, ನೀವಿಬ್ಬರು ಇಷ್ಟು ಹೇಳಿದ್ಮೇಲೆ ನಾನು ಇನ್ನೇನು ಮಾಡೋಕ್ಕಾಗ್ತದೆ? ನೋಡಪ್ಪ, ಇಷ್ಟ ಇದ್ದರೆ ನೋಡ್ಕೊಳ್ರಿ, ಇಲ್ಲ ಅಂತಂದರೆ ಎಲ್ಲಾದರೂ ಅನಾಥಾಶ್ರಮಕ್ಕೆ ಬಿಟ್ಟು ಬಂದುಬಿಡಿ. ನನ್ನ ಕೈಲಿ ಈ ಮನೇಲಿ ಇರೋಕ್ಕಾಗಲ್ಲಪ್ಪ. ನೋಡಪ್ಪ, ನಿಮ್ಗೆ ಇಷ್ಟ ಇದ್ದರೆ ಹೇಳ್ರಿ, ಈ ಮನೇಲಿ ಇರ್ತೀನಿ. ಇಲ್ಲ ಅಂತಂದರೆ ಈ ಮನೆ ಬಿಟ್ಟು ಎಲ್ಲಾದರೂ ಹೋಗ್ಬಿಡ್ತೀನಿ. ನನ್ನ ಕೈಲಿ ಈ ಮನೇಲಿ ಇರೋಕ್ಕಾಗಲ್ಲಪ್ಪ. ಹೌದಮ್ಮ, ನೀನು ಈ ಮನೇಲಿ ಇರೋದು ನನಗಿಷ್ಟ ಇಲ್ಲ. ಎಷ್ಟು ದಿನ ಅಂತ ನಾಟಕ ಆಡೋಕ್ಕಾಗುತ್ತೆ? ನಿನ್ನ ಗೋಳಂತೂ ಕೇಳೋಕ್ಕಾಗಲ್ಲ ದಿನಾನು. ನೀನು ಮೊದಲು ಈ ಮನೆ ಬಿಟ್ಟು ಹೋಗು. ಸಾರ್ಥಕ ಆಯ್ತಪ್ಪ,
ನಿಮ್ಮಿಬ್ಬರನ್ನ ಇಷ್ಟು ಕಷ್ಟಪಟ್ಟು ಸಾಕಿದ್ನಲ್ಲ, ನನಗಿದಾಗಬೇಕಾಗಿರೋದೆ. ಚಿಕ್ಕ ವಯಸ್ಸಿನಿಂದನೂ ಕಷ್ಟಪಟ್ಟು ಕೂಲಿ ಮಾಡಿ ನಿಮ್ಮನ್ನು ಚೆನ್ನಾಗಿ ಓದಿಸಿ ಬೆಳೆಸ್ದೆ. ಹಬ್ಬ ಬಂತು ಅಂದರೆ ನಾನೊಂದು ಜೊತೆ ಬಟ್ಟೆ ತಗೋತಾ ಇರಲಿಲ್ಲ. ನನ್ನ ಮಕ್ಳಿಗಿರಲಿ ಅಂದ್ಬಿಟ್ಟು ಎಲ್ಲ ಮಕ್ಕಳಿಗೆ ಅಂತಲೇ ಮಾಡಿಟ್ನಲ್ಲ, ನನಗಿದಾಗಬೇಕಾಗಿರೋದೆ. ಅಯ್ಯೋ ಸಾಕು ನಿಲ್ಸಮ್ಮ, ನಿನ್ನ ಡೈಲಾಗ್ನ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ. ಏನು ಮಾಡಿಟ್ಟಿದ್ಯಾ ಹೇಳಮ್ಮ, ಏನು ಮಾಡಿದ್ಯಾ ನೀನು? ಹೌದಪ್ಪ, ನಾನೇನು ಮಾಡಿಲ್ಲ. ಹೌದು, ಒಂಚೂರಾದರೂ ಆಸ್ತಿ ಮಾಡಿಟ್ಟಿದ್ಯಾ ಹೋಗಲಿ? ನಮ್ಮ ಕೈಲಿ ಅಷ್ಟು ಆಸ್ತಿ ಮಾಡೋಕ್ಕಾಗಲ್ಲಪ್ಪ. ಎಷ್ಟಾಗುತ್ತೋ ಅಷ್ಟು ಮಾಡಿಟ್ಟಿದ್ದೀವಿ. ನಿಮಗೂ ಇವಾಗ ಇಬ್ಬಿಬ್ರು ಮಕ್ಕಳಿದಾರಲ್ಲ, ನಿಮ್ಮಿಬ್ರಿಗೂ ಇವಾಗ ಗೊತ್ತಾಗುತ್ತೆ. ನೀವು ಮುಂದೆ ನಿಮ್ಮ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿರ್ತೀರ ನಾನು ನೋಡ್ತೀನಿ. ಹೇಗೆ ಸಾಕಿ ಬೆಳೆಸ್ತೀರಾ ನಾನು ನೋಡ್ತೀನಿ. ನೀನು ನೋಡೋಕೆ ಈ ಮನೇಲಿದ್ರೆ ತಾನೇ. ಮೊದಲು ನಿನ್ನ ಮನೆ ಖಾಲಿ ಮಾಡು. ನನ್ನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತು. ಹಾಂ, ನೀನು ಮಾಡ್ತಾ ಇದೆಯಲ್ಲಮ್ಮ, ಇವನ್ನೆಲ್ಲ ನೋಡಿನೇ ನಿನ್ನ ಮಕ್ಕಳು ಕಲಿತವೆ. ಮುಂದೆ ನೀನು ನನ್ನ ಜಾಗದಲ್ಲಿರ್ತೀಯ, ಆವಾಗ ಗೊತ್ತಾಗುತ್ತೆ ನಿನಗೆ. ಮುಂದೆ ನಿನ್ನ ಮಗನಿಗೂ ಮದುವೆ ಆಗುತ್ತಲ್ಲ, ಬರೋ ಸೊಸೆನೂ ನೀನು ಮಾಡ್ದಂಗೆ ಮಾಡ್ತಾಳೆ. ಆವಾಗ ನಿನಗೆ ತಿಳಿಯೋದು ಒಬ್ಬರ ಕಷ್ಟ ಏನು ಅಂತ. ನಿನಗೂ ಬೀದಿ ಪಾಲೆ. ಇವಾಗ ನಾನು ಆಶ್ರಮಕ್ಕೆ ಸೇರ್ಕೋತೀನಿ. ಇನ್ನೊಂದು 10-20 ವರ್ಷ ಬಿಟ್ಟು ನೆಕ್ಸ್ಟ್ ನೀವೆಲ್ಲರೂ ಬರ್ತೀರಾ ಆ ಆಶ್ರಮಕ್ಕೇನೆ. ಜಾಗ ಖಾಲಿ ಇರುತ್ತೆ, ಮೊದಲು ಬಂದು ಸೇರ್ಕೊಳ್ಳಿ ನೀವೆಲ್ಲನೂ. ಅಯ್ಯೋ ಸುಮ್ಮನೆ ನಡಿಯಮ್ಮ, ಅನಾಥಾಶ್ರಮಕ್ಕೆ ಬಿಟ್ಟು ಬರ್ತೀನಿ ನಡಿ. ನಾನು ಯಾಕೆ ಹೋಗಲಿ ಅನಾಥಾಶ್ರಮಕ್ಕೆ? ನೀವೆಲ್ಲ ಹೀಗೆ ಮಾಡ್ತೀರಾ ಅಂತಾನೆ ನನ್ನ ಗಂಡ ಅಕೌಂಟಲ್ಲಿ 30 ಲಕ್ಷ ದುಡ್ಡಿಟ್ಟಿದ್ದಾನೆ. ಏನು 30 ಲಕ್ಷ ದುಡ್ಡಾ? ಮತ್ತೆ ನಮ್ಗೆ ಹೇಳೇ ಇರಲಿಲ್ಲ ನೀನು. ಮುಂಚೆ ನನ್ನ ಗಂಡಂಗೆ ಗೊತ್ತಿತ್ತು ನೀವೆಲ್ಲ ಹೀಗೆ ಮಾಡ್ತೀರಾ ಅಂತ. ಅದಕ್ಕೆ ನನ್ನ ಹೆಸರಲ್ಲಿ 30 ಲಕ್ಷ ದುಡ್ಡಿಟ್ಟಿದ್ದಾರೆ. ನಿಮ್ಮಪ್ಪ ಯಾವಾಗೂ ಹೇಳೋರು, ಈ ಮಕ್ಕಳು ಮುಂದೆ ನೀನು ನೋಡ್ಕೊಳ್ಳಲ್ಲ, ನೀನು ಹುಷಾರಾಗಿರು, ನಿನ್ನ ಪಾಡು ನೀನು ನೋಡ್ಕೊ ಅಂತ. ನಾನೀಗ ಅನಾಥಾಶ್ರಮಕ್ಕೆ ಹೋಗ್ತೀನಿ. ಆ ದುಡ್ಡನ್ನೆಲ್ಲ ಅನಾಥಾಶ್ರಮಕ್ಕೆ ಬರಿತೀನಿ. ಆ ದುಡ್ಡಲ್ಲಿ ನಿಮ್ಗೆ ₹1 ಕೊಡಲ್ಲ. ಅತ್ತೆ ಅತ್ತೆ 30 ಲಕ್ಷ ದುಡ್ಡಿದೆಯಾ? ಅಯ್ಯೋ ಅತ್ತೆ, ನೀವು ಅನಾಥಾಶ್ರಮಕ್ಕೂ ಹೋಗಬೇಡಿ, ಎಲ್ಲೂ ಹೋಗಬೇಡಿ, ನೀವು ಕೂತ್ಕೊಂಡೇ ಇರಿ. ನಾನೆಲ್ಲ ಕೆಲಸನೂ ನಾವೇ ಮಾಡ್ತೀವಿ ಅತ್ತೆ. ಅತ್ತೆ, ನನ್ನ ಮುದ್ದಿನ ಅತ್ತೆ ಅಲ್ವಾ ನೀನು? ಅಯ್ಯೋ ಸಾಕು ನಿಲ್ಲಿಸ್ರಮ್ಮ ನಿಮ್ಮ ನಾಟಕನ. ನೀವೆಷ್ಟೇ ನಾಟಕ ಮಾಡಿದ್ರು ನಾನು ಈ ಮನೇಲಿ ಇರೋದಿಲ್ಲ. ನಾನು ಅನಾಥಾಶ್ರಮಕ್ಕೆ ಹೋಗ್ತೀನಿ. ಎಂದಿದ್ರು ನೀವು ಯಾವಾಗೂ ನಾಟಕ ಮಾಡ್ಕೊಂಡೇ ಬದುಕೋದು. ಸರಿ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ನಿಮ್ಮಿಷ್ಟ, ಏನಾದರೂ ಮಾಡ್ಕೊಳ್ಳಿ. ಹಾಗೆ ಈ ಮನೇನೂ ಅನಾಥಾಶ್ರಮಕ್ಕೆ ಬರಿತಾ ಇದ್ದೀನಿ. ನಾಳೆಯಿಂದ ಈ ಮನೇಲಿ ಯಾರೂ ಒಬ್ಬರು ಇರಬೇಡ್ರಿ. ಅಮ್ಮ ನಿಂತ್ಕೋ, ಮನೇನ ಅನಾಥಾಶ್ರಮಕ್ಕೆ ಬರೆದ್ರೆ ನಾವೆಲ್ಲಿ ಹೋಗೋದು? ಎಲ್ಲಾದರೂ ಹೋಗ್ರಿ, ನನಗೇನು. ಅಮ್ಮ ಇದು ಸರಿ ಇರಲ್ಲ. ನಮಗೆ ಬರಬೇಕಾಗಿರೋ ಭಾಗನ ಎಲ್ಲನೂ ಹೇಗೆ ಅನಾಥಾಶ್ರಮಕ್ಕೆ ಬರೀತ್ಯಾ? ನಾವು ಕೋರ್ಟ್ಗೆ ಹೋಗ್ತೀವಿ. ಎಲ್ಲಿಗಾದರೂ ಹೋಗು, ಅಧಿಕಾರ ಎಲ್ಲ ನನ್ನ ಕೈಯಲ್ಲಿದೆ. ನಾನು ಯಾರಿಗೆ ಬೇಕಾದರೂ ಕೊಡ್ಬೋದು ನನ್ನ ಆಸ್ತಿನ. ರೀ, ಏನ್ರಿ ಮಾಡೋದೀಗ? ಎಲ್ಲಿಗ್ರಿ ಹೋಗೋದು? ನಿಮ್ಮಜ್ಜಿ ತಲಕಾಯಿ ಪಿಂಡ. ಹಾಂ, ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವೆಲ್ಲ ಬತ್ತಾನೇ ಇರಲಿಲ್ಲ. ನೀವು ಇದ್ದಿರೋ ಹೆಂಗಸರು. ಹಾಂ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಏನಾಗ್ತಿತ್ತು ರೋಗ ನಿಮಗೆ? ಯಾವಾಗಲೂ ಹೇಳ್ತಾ ಇದೆಯಾ ರೀ, ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಅಮ್ಮ ಇದ್ದಂಗೆ ಅಂತ. ಹಾಂ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತೀಯಲ್ಲ, ನಮ್ಮಮ್ಮನ ಯಾಕೆ ಚೆನ್ನಾಗಿ ನೋಡ್ಕೋಬಾರ್ದು ನೀನು? ನಿಮ್ಮ ನೀಚ ಬುದ್ಧಿ ಎಲ್ಲೋಗುತ್ತೆ? ಹಾಂ, ನಿಮ್ಮನೆ ಕಡೆಯವ್ರು ಮಾತ್ರ ನಿಮಗೆ ಬೇಕು, ನಮ್ಮನೆ ಕಡೆಯವ್ರು ಯಾರು ಬೇಡ ನಿಮಗೆ. ಅಣ್ಣ ಬಾ ಅಣ್ಣ, ಅಮ್ಮನ್ನ ಹೋಗಿ ಕರ್ಕೊಂಡು ಬರೋಣ. ಪಾಪ ಅಮ್ಮ, ನಾವು ಹೀಗೆ ಮಾಡಬಾರ್ದಾಗಿತ್ತು. ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಹೌದು ಕಣೋ, ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ. ಆದರೆ ಅಮ್ಮ ಮತ್ತೆ ಸಿಗ್ತಾಳಾ? ಇರೋವರೆಗೂ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು. ಇಷ್ಟು ದಿನ ಇವರಿಬ್ಬರು ಮಾತು ಕಟ್ಕೊಂಡು ನಾವಿಬ್ಬರು ಹಾಳಾಗಿ ಹೋಗಿದ್ವಿ. ಇನ್ಮೇಲೆ ಇವರಿಬ್ಬರು ಮಾತು ನಡೆಯೋದಿಲ್ಲ ಈ ಮನೇಲಿ. ಬಾ, ಅಮ್ಮನ್ನ ಹೋಗಿ ಕರ್ಕೊಂಡು ಬರೋಣ, ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ. ಹ್ಞೂ ಅಣ್ಣ, ಅಮ್ಮನ ಋಣನ ತೀರ್ಸೋಕ್ಕಾಗೋದು. ಪಾಪ ಎಷ್ಟು ಕಷ್ಟಪಟ್ಟು ಸಾಕಿದ್ಲು ನಮ್ಮನ್ನ. ನಾವು ಅದೆಲ್ಲ ಮರೆತುಬಿಟ್ಟು ಅಮ್ಮಂಗೆ ಬಾಯಿಗೆ ಬಂದಾಗ ಬೈದ್ಬಿಟ್ವಿ.